ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ರೋಮನರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹೌದು ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಿದ್ದರೂ ಕೂಡ ಕ್ರಿಸ್ತನಲ್ಲಿ ನಾವು ಕ್ಷಮೆಯನ್ನ ಕೇಳುವಾಗ ಯಾವುದೇ ರೀತಿಯಾದಂತಹ ಅಪರಾಧ ನಿರ್ಣಯವನ್ನ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವುದಿಲ್ಲ. ಆದುದರಿಂದ ಕ್ರಿಸ್ತನಲ್ಲಿ ನಮ್ಮನ್ನ ನಾವು ನೆಲೆಸಿಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ಒಂದು ಅಪರಾಧಿಯಾದಂತಹ ಭಾವನೆಗಳು ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕ್ರಿಸ್ತನು ಸತ್ಯವಂತನಾಗಿ ನೀತಿವಂತನಾಗಿ ಇರುವಂತಹ ದೇವರಾಗಿದ್ದಾರೆ. ಆ ನೀತಿವಂತನನ್ನು ಅನುಸರಿಸುವಂತಹ ನಾವು ಅಪರಾಧಿಗಳಾಗಿ ಅಲ್ಲ, ಅಪರಾಧ ನಿರ್ಣಯ ನಮ್ಮನ್ನ ಯಾವ ರೀತಿಯಿಂದಲೂ ಮುಟ್ಟಲು ಸಾಧ್ಯವಿಲ್ಲ. ಆದುದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರ್ಯಗಳ ಕುರಿತಾಗಿ ಅಪರಾಧಿಯ ಭಾವನೆ ನಿಮ್ಮಲ್ಲಿ ಇರುವುದಾದಲ್ಲಿ ಅದೆಲ್ಲವನ್ನ ಕೂಡ ತೆಗೆದುಹಾಕಿ. ಯಾಕಂದರೆ ದೇವರ ವಾಕ್ಯವು ಹೇಳುವ ಹಾಗೆ ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇಷ್ಟು ದಿನ ನಮ್ಮ ಜೀವಿತ ಏನಾದರೂ ಆಗಿರಬಹುದು, ಆದ್ರೆ ಈಗಿನಿಂದ ನಾವು ಕ್ರಿಸ್ತನಲ್ಲಿ ಇರುವುದಾದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅಪರಾಧ ನಿರ್ಣಯ ಇರುವುದಿಲ್ಲ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನವನ್ನು ನಮಗೆ ಆಶೀರ್ವದಿಸಿ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ಈ ಕಾರ್ಯಕ್ರಮವನ್ನು ನೋಡುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ಯಾವುದೇ ರೀತಿಯ ಕರ್ತನೆ ಅಪರಾಧಿ ಭಾವನೆ ಅವರನ್ನ ಕುಗ್ಗಿಸದಂತೆ ಅಪ್ಪ, ಯಾರೆಲ್ಲ ಕರ್ತನೆ ಈ ಒಂದು ಭಾವನೆಯಲ್ಲಿ ಇದ್ದಾರೋ ಅವರೆಲ್ಲರನ್ನ ಬಿಡುಗಡೆ ಮಾಡಿ ನಿನ್ನಲ್ಲಿ ನೆಲೆಗೊಳಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ.